ನಮ್ಗೆ ಸ್ವತಂತ್ರ ಈಗ 90% ಮಂದಿಗೂ ಬರಬೇಕು. ಅಲ್ಲಿ ಯಾವ ಬರ್ತದೆ ಸರ್. ಈಗ ಪ್ರಜಾಪ್ರಭುತ್ವದೊಳಗೆ ರೀ ಇದು ಅಸಾಧ್ಯನ ಅಲ್ಲ ಸರ್, ಸಾಧ್ಯ ಅದ ರೀ. ಯಾಕಂದ್ರೆ ದಿಲ್ಲಿಯಲ್ಲಿ ಆಳುವಂಥ ನಾವೆಯಿಂದ ಹಳ್ಳಿ ಆಡ್ತವ್ರಿ. ಹಳ್ಳಿಯಿಂದ ದಿಲ್ಲಿಯವರೆಗೆ ಏನಾದ್ರೆ ಸರ್, ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವದೊಳಗೆ ಸ್ವಾತಂತ್ರ್ಯ ಅನ್ನೋದು ಐತಿ. ಅದನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ರೀ. ಯಾಕೆ ಗಾಂಧೀಜಿಯವ್ರ ಕನಸು ಏನಿತ್ತಂದ್ರೆ ಸರ್, ನಡು ನೋಡ್ರಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮೋದಿ ಅವರು ಪಾಪ ಚಹಾ ಮಾರ್ತಾ ಇದ್ರು ಅಂತ ನಾವು ಕೇಳ್ತೇವೆ. ಹೌದು. ಅಂಥ ವ್ಯಕ್ತಿ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಸಿಕ್ತಿದ್ದೇನಪ್ಪ ಅಂದ್ರೆ RSS ಸಹವಾಸ, ಸಂಘ ಸಹವಾಸ. ಅದ್ರ ಜೊತೆಗೆ ಅವರು RSS ನಿಷ್ಠೆ ಇದ್ದಂಥವ್ರು, RSSಗೆ ತಮ್ಮನ್ನು ಸಮರ್ಪಿಸಿಕೊಂಡವರು. ಅವ್ರ ಭಾಷೆ ಇತ್ತು, ಭಾಷೆ ಜೊತೆ ಪ್ರಚಾರಕರಾದರು. ಅವ್ರ ಪ್ರತಿಭೆ ನೋಡ್ರಿ ಬೆಳೆಸ್ತಾ ಬಂದರು. ಅವ್ರೊಬ್ರು ಯಾರೋ ಒಬ್ರು ಎಕ್ಸೆಪ್ಷನ್ ಆದವ್ರೆಲ್ಲ ಇಡೀ ವ್ಯವಸ್ಥೆ ಆಗಿದೆ ಅಂತಲ್ಲ. ಒಬ್ಬ OBC ಒಳಗೆ ಯಾವ ದೊಡ್ಡ ಭಾಗ ಎಲ್ಲ OBC ಜನ ಉದ್ಧಾರ ಇರೋಂತಲ್ಲ. OBC ಒಬ್ಬ ಮಿನಿಸ್ಟರ್ ಆದರೆ ಇಡೀ ಆ OBC ಮಂದಿ ಎಲ್ಲ ಉದ್ಧಾರ ಆದಂತಲ್ಲ. ಈಗ ಒಂದು ಯಾವುದೋ ಕೆಳಜಾತಿ ಒಬ್ಬ ವ್ಯಕ್ತಿ ಆ ಉದ್ಯೋಗ ಹೊಡೆದ್ರೆ ಇಡೀ ಸಮಾಜ ಉದ್ಧಾರ ಆಗಿದ್ದಂತಲ್ಲ. ಖರೆ ನೀವು ಹೇಳಿದು ಬರ್ರಿ. ಆದರೆ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ, ಅವರ ಆ ಕನಸು ಏನಿತ್ತಂತಂದ್ರೆ ಸರ್, ಪ್ರತಿಯೊಬ್ಬರಿಗೂ ರೀ ಒಂದು ಸ್ವಾತಂತ್ರ್ಯ ಸಿಗಬೇಕು. ಅಷ್ಟಲ್ಲ ರೀ, ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ರೀ ಕೊಳತುಂಬ ಬಂಗಾರ ಹಾಕ್ಕೊಂಡು ಆಕೆ ಮಧ್ಯರಾತ್ರಿ ಒಳಗೆ ಹೋಗ್ತಾ ಇದ್ದರೂ ಕೂಡ ರೀ ಆಕೆ ಯಾವುದು ಧಕ್ಕೆ ಆಗಬಾರ್ದು. ಅಂಥ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಿಗಬೇಕಂತೂ ಮಹಾತ್ಮ ಗಾಂಧೀಜಿ. ಆದರೆ ಅವರ ಕನಸು ನನಸು ಆಗಲೇ ಇಲ್ಲ ರೀ. ಅದಕ್ಕಾಗಿ ರೀ ನಮಗೆ ಸ್ವಾತಂತ್ರ್ಯ ಈ ರೀತಿ ಒಂದು ಎಲ್ಲಿ ಗಾಂಧೀಜಿಯವ್ರ ಕಲ್ಪನೆ ಸ್ವಾತಂತ್ರ್ಯ ಎಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ನೆಮ್ಮದಿ ಸಿಗೋಲ್ಲ. ಅದಕ್ಕೆ ರಾಮರಾಜ್ಯದ ಬರೋದಿಲ್ಲ ಅಂದ್ರೆ ರೀ ಸರ್, ರಾಮರಾಜ್ಯ ಎಲ್ಲಿವರೆಗೆ ಆಗೋದಿಲ್ಲ ಅಂತಂದ್ರೆ, ಸ್ವರಾಜ್ಯ ಎಲ್ಲಿವರೆಗೆ ಆಗೋದಿಲ್ಲ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಗಂಡಿರಲಿ ಹೆಣ್ಣಿರಲಿ ಅವ್ರಿಗೆಲ್ಲ ಉನ್ನತ ಶಿಕ್ಷಣ ಸಿಗದೇ ಇದ್ರೆ ಇದು ಎಂದೂ ಬರುವುದ್ರೆ ಅದು ಮರೀಚಿಕೆ. ಕರೆಯದ್ರಿ ಇದಕ್ಕೆ ಸರ್, ನಾನು ಶಿಕ್ಷಣದ ಜೊತೆಗೆ ಅವರಿಗೆ ಸಂಸ್ಕಾರನೂ ಬೇಕ್ರಿ. ಶಿಕ್ಷಣ ಸಂಸ್ಕಾರ ರೀ, ಮತ್ತೆ ಬೇರೆ ಹೋಳಿಗೆ ಹೋಗ್ಬಾರ್ದ್ರಲ್ಲಿ. ಶಿಕ್ಷಣದ ಸಂಸ್ಕಾರ ಅದ, ಶಿಕ್ಷಣದಲ್ಲಿ ಎವ್ರಿಥಿಂಗ್ ಅದ, ಅಕ್ಷರ ಜ್ಞಾನ ಅದ, ತಿಳುವಳಿಕೆ ಅದ, ಪ್ರಜ್ಞೆ ಕೊಡೋದು ಯಾವುದಿಲ್ಲ ಶಿಕ್ಷಣದಲ್ಲಿ. ಹೇಳ್ರಿ ನನಗೆ ಈ ಸಾಕ್ಷರ ಆದವ್ರಿ ಶಿಕ್ಷಣ ಪಡೆದವರು ಬೇರೆ, ಶಿಕ್ಷಣ ಬೇರೆ. ನೀವು ಸಾಕ್ಷರ ಆದವ್ರು ಅಕ್ಷರ ಕಲ್ತರು ಅಷ್ಟೇ. ಶಿಕ್ಷಣ ಅಕ್ಷರ ಜೊತೆಗೆ ಓದೋದ ಕಲೆ ಬಂತಂದ್ರೆ ತಾನು ಪ್ರಾಜ್ಞೆ ಬರ್ತದ್ರಿ. ಶಿಕ್ಷಣ ಅನ್ನೋದು ನಿಮ್ಮನ್ನ ತಯಾರು ಮಾಡುವಂಥದ್ದು, ಒಬ್ಬ ವ್ಯಕ್ತಿನ ತಯಾರು ಮಾಡೋದು. ಅದ್ರಾಗೆಲ್ಲ ಸಂಸ್ಕಾರ ಅದ, ಎಲ್ಲನೂ ಅದ. ಅದು ಬೇರೆ ಇದು ಬೇರೆ ಅಂತಲ್ಲಿ ಹೋಗ್ಬಿಡ್ರಿ. ಅದರ ಜೊತೆಗೆ ಏನಾಗುತ್ತೆ ಸರ್, ಅವರು ಸ್ವಾತಂತ್ರ್ಯ ಪರಿಕಲ್ಪನೆ ಆವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ರೂಢಿಸ್ಕೋತಾರೆ. ಹಿಂಗೆ ಒಬ್ಬರಿಂದ ಒಬ್ಬರಿಗೆ